ಮೇಷರಾಶಿಯವರಿಗೆ ಇಂದು ಹೊಸ ಪರಿಚಯಗಳು ಲಾಭ ತರುತ್ತವೆ. ಬೆಳಗ್ಗೆ ಸ್ವಲ್ಪ ಆಲಸ್ಯ ಇದ್ದರೂ ಮಧ್ಯಾಹ್ನದ ನಂತರ ಕೆಲಸದ ವೇಗ ಹೆಚ್ಚುತ್ತದೆ. ಒಂದು ಹಳೆಯ ಬಾಕಿ ಇಂದು ಮುಗಿಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಯೊಂದಿಗೆ ಚಿಕ್ಕ ವಾದ ಬಂದರೆ ಶಾಂತವಾಗಿ ನಿಭಾಯಿಸಿ. ಸಂಜೆ ಒಂದು ಶಾರ್ಟ್ ವಾಕ್ ಮನಸ್ಸಿಗೆ ಹೊಸ ಹುರುಪು ನೀಡುತ್ತದೆ. ನಿಮ್ಮ ಉತ್ಸಾಹವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಇಂದು ಒಳ್ಳೆಯ ಫಲ ಸಿಗುತ್ತದೆ. ವೃಷಭ ರಾಶಿಯವರಿಗೆ ಇಂದು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಬಹಳ ದಿನಗಳಿಂದ ಮುಂದೂಡಿದ ಒಂದು ಖರೀದಿಗೆ ಇಂದು ಸರಿಯಾದ ಸಮಯ. ಕೆಲಸದಲ್ಲಿ ನಿಮ್ಮ ಅನುಭವ ಒಬ್ಬ ಜೂನಿಯರ್ಗೆ ದಾರಿ ತೋರಿಸುತ್ತದೆ. ಹಣದ ವಿಷಯದಲ್ಲಿ ಯಾರ ಮಾತಿಗೂ ಆತುರಪಟ್ಟು ಹೂಡಿಕೆ ಮಾಡಬೇಡಿ. ಆಹಾರದಲ್ಲಿ ಸಿಹಿ ಸ್ವಲ್ಪ ಕಡಿಮೆ ಮಾಡಿ ದೇಹ ಹಗುರವಾಗುತ್ತದೆ. ನಿಮ್ಮ ಸ್ಥಿರ ಮನಸ್ಸೇ ಇಂದು ಎಲ್ಲರಿಗೂ ಆಧಾರವಾಗುತ್ತದೆ. ಮಿಥುನ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆಯಿಂದ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಫೋನ್ ಅಥವಾ ಮೆಸೇಜ್ ಮೂಲಕ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಹಲವು ವಿಷಯಗಳನ್ನು ಒಮ್ಮೆಲೇ ಮಾಡಲು ಹೋಗದೆ ಒಂದೊಂದಾಗಿ ಮುಗಿಸಿ. ಪ್ರಯಾಣ ಮಾಡುವವರು ಸಮಯವನ್ನು ಸ್ವಲ್ಪ ಮುಂಚಿತವಾಗಿ ಯೋಜಿಸಿ. ಸ್ನೇಹಿತರೊಂದಿಗೆ ಒಂದು ಹಳೆಯ ನೆನಪು ಮನಸ್ಸನ್ನು ಹಗುರ ಮಾಡುತ್ತದೆ. ನಿಮ್ಮ ಮಾತಿನ ಜಾಣ್ಮೆಯೇ ಇಂದು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಕರ್ಕಾಟಕ ರಾಶಿಯವರಿಗೆ ಇಂದು ಭಾವನೆಗಳು ಸ್ವಲ್ಪ ಪ್ರಬಲವಾಗಿರಬಹುದು, ಆದರೆ ಸಮಾಧಾನ ಕಾಪಾಡಿ. ಮನೆಯ ಒಬ್ಬ ಸದಸ್ಯನಿಗೆ ನಿಮ್ಮ ಸಹಾಯ ಬೇಕಾಗುತ್ತದೆ. ಕೆಲಸದಲ್ಲಿ ಇಂದು ಒಂದು ಹಳೆಯ ಯೋಜನೆ ಮತ್ತೆ ಚರ್ಚೆಗೆ ಬರುತ್ತದೆ. ಹಣವನ್ನು ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸಿದರೆ ಮನಸ್ಸಿಗೆ ತೃಪ್ತಿ. ನೀರು ಹೆಚ್ಚು ಕುಡಿಯಿರಿ, ಆರೋಗ್ಯ ಚೆನ್ನಾಗಿರುತ್ತದೆ. ನಿಮ್ಮ ಪ್ರೀತಿಯ ಸ್ವಭಾವವೇ ಇಂದು ಸಂಬಂಧಗಳನ್ನು ಗಟ್ಟಿಯಾಗಿಸುತ್ತದೆ. ಸಿಂಹ ರಾಶಿಯವರಿಗೆ ಇಂದು ನಿಮ್ಮ ಮಾತು ಮತ್ತು ನಡವಳಿಕೆ ಹಲವರಿಗೆ ಸ್ಫೂರ್ತಿ ನೀಡುತ್ತದೆ. ಒಂದು ಸಣ್ಣ ಸವಾಲು ಬಂದರೂ ನೀವು ಅದನ್ನು ಸುಲಭವಾಗಿ ದಾಟುತ್ತೀರಿ. ಕೆಲಸದಲ್ಲಿ ನಿಮ್ಮ ಹೊಸ ಆಲೋಚನೆಗೆ ಮನ್ನಣೆ ಸಿಗುತ್ತದೆ. ಯಾರೊಂದಿಗೂ ಅನಗತ್ಯ ಹಠಕ್ಕೆ ಹೋಗಬೇಡಿ, ಸ್ವಲ್ಪ ಬಿಟ್ಟುಕೊಡಿ. ಸಂಜೆ ಕುಟುಂಬದೊಂದಿಗೆ ಊಟ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ಇಂದು ನಿಮ್ಮ ದೊಡ್ಡ ಆಸ್ತಿ. ಕನ್ಯಾ ರಾಶಿಯವರಿಗೆ ಇಂದು ಒಂದು ಗೊಂದಲ ತಿಳಿಯಾಗಿ ದಾರಿ ಸ್ಪಷ್ಟವಾಗುತ್ತದೆ. ನಿಮ್ಮ ಶ್ರದ್ಧೆ ಮತ್ತು ಶುದ್ಧ ಕೆಲಸ ಇಂದು ಒಬ್ಬ ಹಿರಿಯರ ಗಮನ ಸೆಳೆಯುತ್ತದೆ. ಮನೆ ಅಥವಾ ಡೆಸ್ಕ್ ಅನ್ನು ಸ್ವಲ್ಪ ವ್ಯವಸ್ಥಿತಗೊಳಿಸಿದರೆ ಮನಸ್ಸು ಹಗುರವಾಗುತ್ತದೆ. ಹಣದ ಲೆಕ್ಕದಲ್ಲಿ ಇಂದು ಒಂದು ಚಿಕ್ಕ ತಪ್ಪು ಸರಿಪಡಿಸಿಕೊಳ್ಳುತ್ತೀರಿ. ಅತಿಯಾಗಿ ಯೋಚಿಸದೆ ಒಂದು ಕೆಲಸವನ್ನು ಮುಗಿಸಿ ನೋಡಿ. ನಿಮ್ಮ ಸೂಕ್ಷ್ಮ ದೃಷ್ಟಿಯೇ ಇಂದು ಇತರರಿಗೆ ಸಹಾಯವಾಗುತ್ತದೆ. ತುಲಾ ರಾಶಿಯವರಿಗೆ ಇಂದು ನ್ಯಾಯ ಮತ್ತು ಸಮತೋಲನದ ನಿಮ್ಮ ಗುಣ ಒಂದು ಜಗಳವನ್ನು ತಡೆಯುತ್ತದೆ. ಕೆಲಸದಲ್ಲಿ ಒಬ್ಬ ಹೊಸ ವ್ಯಕ್ತಿಯೊಂದಿಗೆ ಒಳ್ಳೆಯ ಹೊಂದಾಣಿಕೆ ಆಗುತ್ತದೆ. ಕಲೆ, ಡಿಸೈನ್ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇಂದು ಮೆಚ್ಚುಗೆ ಸಿಗುತ್ತದೆ. ಹಣದ ವಿಷಯದಲ್ಲಿ ಒಂದು ನಿರ್ಧಾರವನ್ನು ನಾಳೆಗೆ ಮುಂದೂಡಿದರೂ ತೊಂದರೆ ಇಲ್ಲ. ಸಂಗಾತಿ ಅಥವಾ ಆತ್ಮೀಯರೊಂದಿಗೆ ಮನಬಿಚ್ಚಿ ಮಾತನಾಡಿ. ನಿಮ್ಮ ಮಧುರ ನಡವಳಿಕೆಯೇ ಇಂದು ಎಲ್ಲರ ಮನಗೆಲ್ಲುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ಪ್ರಯತ್ನ ಒಂದು ದೊಡ್ಡ ಗುರಿಯ ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಯಾವುದೋ ಒಂದು ರಹಸ್ಯ ಅಥವಾ ಮುಚ್ಚಿಟ್ಟ ವಿಷಯ ಇಂದು ಹೊರಬರಬಹುದು, ಸಮಾಧಾನವಾಗಿ ನಿಭಾಯಿಸಿ. ಕೆಲಸದಲ್ಲಿ ನಿಮ್ಮ ಗಮನ ತೀಕ್ಷ್ಣವಾಗಿದ್ದು ತಪ್ಪುಗಳನ್ನು ಬೇಗ ಗುರುತಿಸುತ್ತೀರಿ. ಹಣದ ವಿಷಯದಲ್ಲಿ ಬಾಕಿ ಇದ್ದದ್ದು ಮರಳಿ ಬರುವ ಸೂಚನೆಯಿದೆ. ಭಾವನೆಗಳನ್ನು ಒತ್ತಿಹಿಡಿಯದೆ ನಂಬಿಕಸ್ಥರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಆಳವಾದ ಚಿಂತನೆಯೇ ಇಂದು ಸರಿಯಾದ ದಾರಿ ತೋರಿಸುತ್ತದೆ. ಧನಸ್ಸು ರಾಶಿಯವರಿಗೆ ಇಂದು ಮನಸ್ಸು ಉಲ್ಲಾಸದಿಂದ ಇದ್ದು ಹೊಸ ವಿಷಯ ಕಲಿಯಲು ಆಸಕ್ತಿ ಹೆಚ್ಚುತ್ತದೆ. ದೂರದ ಊರಿನ ಒಬ್ಬ ಸ್ನೇಹಿತ ಅಥವಾ ಬಂಧು ಇಂದು ಸಂಪರ್ಕಿಸಬಹುದು. ಕೆಲಸದಲ್ಲಿ ನಿಮ್ಮ ಪ್ರಾಮಾಣಿಕ ಸಲಹೆ ಒಬ್ಬರಿಗೆ ದೊಡ್ಡ ಸಹಾಯವಾಗುತ್ತದೆ. ಖರ್ಚಿನ ವಿಷಯದಲ್ಲಿ ಇಂದು ಸ್ವಲ್ಪ ಎಚ್ಚರ ವಹಿಸಿ, ಅನಗತ್ಯ ಶಾಪಿಂಗ್ ಬೇಡ. ಯಾವುದಾದರೂ ಒಂದು ಕೋರ್ಸ್ ಅಥವಾ ಪುಸ್ತಕ ಇಂದು ಗಮನ ಸೆಳೆಯುತ್ತದೆ. ನಿಮ್ಮ ಸಕಾರಾತ್ಮಕ ಶಕ್ತಿಯೇ ಇಂದು ಸುತ್ತಲಿನವರಿಗೂ ಹುರುಪು ತುಂಬುತ್ತದೆ. ಮಕರ ರಾಶಿಯವರಿಗೆ ಇಂದು ತಾಳ್ಮೆಯಿಂದ ಮಾಡಿದ ಕೆಲಸ ಒಳ್ಳೆಯ ಫಲ ನೀಡುತ್ತದೆ. ಬೆಳಗ್ಗೆಯೇ ಒಂದು ಮುಖ್ಯ ಕೆಲಸ ಮುಗಿಸಿದರೆ ದಿನವಿಡೀ ನಿರಾಳ. ಮೇಲಧಿಕಾರಿ ಅಥವಾ ಹಿರಿಯರು ನಿಮ್ಮ ಜವಾಬ್ದಾರಿಯನ್ನು ಮೆಚ್ಚುತ್ತಾರೆ. ಹಣದ ವಿಷಯದಲ್ಲಿ ಒಂದು ದೀರ್ಘಕಾಲದ ಯೋಜನೆ ಇಂದು ರೂಪ ಪಡೆಯುತ್ತದೆ. ಹೆಚ್ಚು ಕೆಲಸದ ಒತ್ತಡದಲ್ಲಿ ವಿಶ್ರಾಂತಿಯನ್ನು ಮರೆಯಬೇಡಿ. ನಿಮ್ಮ ಶಿಸ್ತು ಮತ್ತು ಬದ್ಧತೆಯೇ ಇಂದು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕುಂಭ ರಾಶಿಯವರಿಗೆ ಇಂದು ಒಂದು ಹೊಸ ಆಲೋಚನೆ ಮನಸ್ಸಿನಲ್ಲಿ ಮೂಡಿ ದಾರಿ ತೋರಿಸುತ್ತದೆ. ಗುಂಪಿನ ಕೆಲಸದಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗುತ್ತದೆ. ತಂತ್ರಜ್ಞಾನ ಅಥವಾ ಆನ್ಲೈನ್ ಕೆಲಸದಲ್ಲಿ ಇಂದು ಒಳ್ಳೆಯ ಪ್ರಗತಿಯಿದೆ. ಯಾರೊಂದಿಗೋ ಆದ ಸಣ್ಣ ಭಿನ್ನಾಭಿಪ್ರಾಯವನ್ನು ಇಂದೇ ಬಗೆಹರಿಸಿಕೊಳ್ಳಿ. ಸ್ನೇಹಿತರ ನೆರವು ಒಂದು ಕೆಲಸವನ್ನು ಸುಲಭ ಮಾಡುತ್ತದೆ.
ನಿಮ್ಮ ವಿಭಿನ್ನ ದೃಷ್ಟಿಕೋನವೇ ಇಂದು ಎಲ್ಲರನ್ನೂ ಯೋಚಿಸುವಂತೆ ಮಾಡುತ್ತದೆ. ಮೀನ ರಾಶಿಯವರಿಗೆ ಇಂದು ಮನಸ್ಸು ಶಾಂತವಾಗಿದ್ದು ಸೃಜನಶೀಲ ಕೆಲಸಗಳಲ್ಲಿ ಆನಂದ ಸಿಗುತ್ತದೆ. ಒಬ್ಬ ಹತ್ತಿರದವರ ಮಾತು ಇಂದು ನಿಮ್ಮ ಮನಸ್ಸಿಗೆ ಸಮಾಧಾನ ತರುತ್ತದೆ. ಕೆಲಸದಲ್ಲಿ ನಿಮ್ಮ ಕಲ್ಪನೆ ಒಂದು ಸಮಸ್ಯೆಗೆ ಹೊಸ ಪರಿಹಾರ ತೋರಿಸುತ್ತದೆ. ಹಣದ ವಿಷಯದಲ್ಲಿ ಇಂದು ಯಾರಿಗೂ ಸಾಲ ನೀಡುವ ಮುನ್ನ 2 ಬಾರಿ ಯೋಚಿಸಿ. ಧ್ಯಾನ ಅಥವಾ ಪ್ರಾರ್ಥನೆ ಇಂದು ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತದೆ. ನಿಮ್ಮ ಕರುಣೆ ಮತ್ತು ಸೌಮ್ಯ ಸ್ವಭಾವವೇ ಇಂದು ಹಲವರ ಮನ ಗೆಲ್ಲುತ್ತದೆ.